ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಇದೇನು ನೋಡ್ತಾ ಇದ್ದೀರಲ್ಲ ನೀವು, ಈ ಲ್ಯಾಂಡು 12 ಎಕರೆ 8 ಗುಂಟ ಟಾರ್ ರೋಡ್ ಅಟ್ಯಾಚ್ ಲ್ಯಾಂಡು. ತುಂಬಾ ಒಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡು, ಕಾರ್ನರ್ ಪ್ರಾಪರ್ಟಿ. ರೋಡ್ ಬಿಡ್ತು ತುಂಬಾ ಚೆನ್ನಾಗಿದೆ. ಈ ಲ್ಯಾಂಡ್ಗೆ ಅಪ್ರೋಚು ರೋಡು ಕಾರ್ನರ್ ಇದ್ದು ಒಂದು 300-400 ಅಡಿ ಬರುತ್ತೆ ರೋಡ್ಗೆ. ರೆಡ್ ಸಾಯಿಲ್ ಇದೆ, ಒಳ್ಳೆ ಫಲವತ್ತಾದ ಮಣ್ಣು. ನೀವು ಈ ಜಮೀನಲ್ಲಿ ಫಾರ್ಮ್ ಹೌಸ್ ಮಾಡಿ ಅಡಿಕೆ ಬೆಳಿಬೋದು, ತೆಂಗು ಹಾಕ್ಬೋದು, ಎನಿವನ್ ದೊಡ್ಡ ತೋಟ ಮಾಡ್ಬೋದು ಆರಾಮಾಗಿ. ತುಂಬಾ ಚೆನ್ನಾಗಿದೆ ಜಾಗ. ಒಳ್ಳೆ ವಾಟರ್ ಬೆಲ್ಟ್ ಇದೆ, ಕೆರೆಗೆ ಅಟ್ಯಾಚ್ ಇದೆ. ಇದು ತೋರಿಸ್ಕೊಡ್ತೀನಿ ಕೆರೆಯೂ ಕೂಡ ವಿಡಿಯೋದಲ್ಲಿ. ಕೆರೆಗೆ ಅಟ್ಯಾಚ್ ಇದೆ. 5 ಬೋರ್ ಬರುತ್ತೆ ಈ ಲ್ಯಾಂಡಲ್ಲಿ. ಅಂದರೆ ಸೇಲ್ ಮಾಡೋಣ ಅನ್ನೋ ಒಂದು ಐಡಿಯಾದಿಂದ ಅವರು ಏನು ಕೃಷಿ ಮಾಡ್ತಾಯಿಲ್ಲ, ಮತ್ತು ಮೋಟ್ರು ಕೂಡ ಬಿಟ್ಟು ಏನು ಪಂಪ್ ಸೆಟ್ಟಿಂದ ನೀರು ತೆಗಿತಾಯಿಲ್ಲ. ಬಟ್ ರನ್ನಿಂಗ್ ಇದೆ, ಎಲ್ಲ ಬೋರು ಕೂಡ ರನ್ನಿಂಗ್ ಇದೆ. ಇಲ್ಲಿ ಮನೆ ಮಾಡ್ಕೊ ವಾಸ ಮಾಡ್ತೀನಿ ಅಂದರೂ ಕೂಡ ಒಳ್ಳೆ ಸೆಕ್ಯೂರಿಟಿ ಇದೆ. ತುಂಬ ಒಳ್ಳೆ ಲೊಕೇಶನು, ಜಸ್ಟ್ ವಾಕಬಲ್ ಡಿಸ್ಟೆನ್ಸು ವಿಲೇಜ್ಗೆ. ಇಲ್ಲಿ ಫಾರ್ಮ್ ಹೌಸ್ ಮಾಡಿ ಮನೆ ಕಟ್ಟಿ ವಾಸ ಮಾಡ್ತೀನಿ ಅಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಇದು ಲೇಕ್ಗೆ ಅಟ್ಯಾಚ್ ಆಗಿದೆ, ಅದನ್ನು ತೋರಿಸ್ಕೊಡ್ತೀನಿ ಕೆರೆನ ವಿಡಿಯೋದಲ್ಲಿ. ತುಂಬಾ ಒಂದು ಒಳ್ಳೆ ವಾಟರ್ ಬೆಲ್ಟ್ ಇರೋವಂಥ ಏರಿಯಾ ಇದು. ಇಲ್ಲಂತೂ ತುಂಬ ಎಲ್ಲ ಕಡೆ ಅಷ್ಟೇ ಬೋರ್ ಅಂತೂ ಚೆನ್ನಾಗಿ ನೀರು ಬರುತ್ತೆ. ಮತ್ತು ಈ ಜಮೀನು ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಎಂಡ್ 2 ಎಕರೆ ಏನಿದೆ, ಒಂದು ಹತ್ತತ್ರ 2 ಎಕರೆ ಜಾಗದಲ್ಲಿ ಸ್ವಲ್ಪ ನೀರು ಒಸ್ತಿ ಬರುತ್ತೆ. ಒಸ್ತಿ ಅಂದರೆ ನೀರು ಮೇಲೇ ನೀರಿದೆ. ನೀವು ಒಂದು 10 ಅಡಿ ಗುಂಡಿ ತೋರಿಸೋಕ್ಕೂ ನೀರು ಅಲ್ಲೇ ಬಂದುಬಿಡುತ್ತೆ, ಆ ರೀತಿ ಒಸ್ತಿ ಇದೆ. ಕಾರಣ ಕೆರೆ ಹತ್ರ ಇರೋದ್ರಿಂದ. ನೀವು ಬೇಕಾದನ್ನು ಲಾಸ್ಟ್ ಎಂಡಲ್ಲಿ ಫಿಶ್ ಟ್ಯಾಂಕ್ ಮಾಡಿ ಮೀನು ಸಾಕಾಣಿಕೆ ಕೂಡ ಮಾಡ್ಬೋದು, ಫಿಶ್ ಫಾರ್ಮಿಂಗ್ ಕೂಡ ಮಾಡ್ಬೋದು. ಫಿಶ್ ಫಾರ್ಮಿಂಗ್ ಮಾಡ್ತೀನಿ ಅಂದರೆ ತುಂಬಾ ಸೂಕ್ತವಾದ ಜಾಗ. ಇಲ್ಲಾಂದ್ರೆ 2 ಎಕರೆಯಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಏನು ಗದ್ದೆ ಅಥವಾ ಭತ್ತ ಬೆಳೆಯೋಂಥ ಕೆಲಸನೂ ಕೂಡ ಮಾಡ್ಬೋದು. ಮತ್ತು ಅದು ಬಿಟ್ಟನ್ನು ಹೊರತುಪಡಿಸಿ ಇನ್ನೂ 10 ಎಕರೆಗೆ ತೋಟ ಮಾಡ್ಬೋದು. ಏನು ಅಡಿಕೆ ತೋಟ, ತೆಂಗು ಪ್ರತಿಯೊಂದು ಕೂಡ ಮಾಡ್ಬೋದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಇದು ಜಸ್ಟ್ 27 ಕಿಲೋಮೀಟರ್ ಮೈಸೂರು ರಿಂಗ್ ರೋಡಿಂದ. ಮೈಸೂರು ರಿಂಗ್ ರೋಡಿಂದ ಬರೀ 27 ಕಿಲೋಮೀಟರ್ ಮಾತ್ರ. ನಂಜನಗೂಡಿಂದ 9 ಕಿಲೋಮೀಟರ್ ಇದೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 160 ಆಗ್ಬೋದು. ಟಾರ್ ರೋಡ್ಗೆ ಅಟ್ಯಾಚು. ನೀವು ಮನೆಯಿಂದ ಹೊರಟ್ರೆ ಅಪ್ ಟು ಲ್ಯಾಂಡರು ಕೂಡ ಟಾರ್ ರೋಡು. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಮಡ್ ರೋಡಲ್ಲಿ ಹೋಗ್ಬೇಕಾಗಿಲ್ಲ. ಹಳ್ಳ ಕೊಳ್ಳೋದೇನು ಏನೂ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟು ನಂಜನಗೂಡಿಂದ ಮತ್ತು ಮೈಸೂರಿಂದ ಮತ್ತು ಬ್ಯಾಂಗ್ಳೂರಿಂದ ಟಾರ್ ರೋಡ್ ಇದೆ. ಇದು ಜನರಲ್ ಪ್ರಾಪರ್ಟಿ. ಪರ್ಚೇಸ್ ಮಾಡಿದ್ದಾರೆ ಪ್ರಾಪರ್ಟಿನ, ಲೀಗಲ್ ಮಾಡೇ ಪರ್ಚೇಸ್ ಮಾಡಿರೋದು. ಮೂಲನೂ ಕೂಡ ಜನರಲ್ಲು, ಈಗ ಪರ್ಚೇಸ್ ಮಾಡಿರೋರು ಕೂಡ ಜನರಲ್ಲು. ಅದರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಡಾಕ್ಯುಮೆಂಟ್ಸು. ಓನರ್ ಇದ್ರ ಪ್ರೈಸ್ ಹೇಳ್ತಾ ಇರೋದು 34 lakhs, ಅಂದರೆ 34 ಲಕ್ಷ 1 ಎಕರೆಗೆ. ಕುಂತ್ಕೊಂಡ್ರೆ 1 ಲಕ್ಷ ಬಿಟ್ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಅಂದರೆ 33 ಲಕ್ಷವರೆಗೆ ಅವ್ರದ್ದು ಪ್ಲ್ಯಾನ್ ಇರೋದು ಅನ್ಕೋತೀನಿ. ನೋಡೋಣ, ಎದುರುಗಡೆ ಮಾತಾಡ್ಸೋಣ. ಡೈರೆಕ್ಟ್ ರಿಜಿಸ್ಟ್ರ್ ಇತ್ತು ಅಂದರೆ ನೆಗೋಷಿಯಬಲ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನೇರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ ಎನಿ ಪ್ರಾಪರ್ಟಿ. ಅದರಿಂದ ದಯಮಾಡಿ ನೀವು ನೇರ ಬಂದು ವಿಸಿಟ್ ಮಾಡಿ, ಲ್ಯಾಂಡ್ ನೋಡಿ. ಇಷ್ಟ ಆಯಿತು ಲ್ಯಾಂಡ್ ನೋಡಿ. ದಯಮಾಡಿ ಕೆಲವೊಬ್ಬರು ಊರು ಯಾವುದು ಹಳ್ಳಿ ಯಾವುದು ಅಂತೆಲ್ಲ ಕೇಳ್ತಾರೆ, ಸುಮ್ಮನೆ ಡೈರೆಕ್ಟ್ ಹೋಗಿ ನೋಡ್ಕೊಬಿಡೋಣ ಅಂತ. ಅದೆಲ್ಲ ವ್ಯರ್ಥ ಪ್ರಯತ್ನ ಬೇಡ. ನಾವೇ ತೋರಿಸ್ಕೊಡ್ತೀವಿ ಮತ್ತು ಆನೆಸ್ಟಾಗಿ ವರ್ಕ್ ಮಾಡಿಕೊಡ್ತೇವೆ. ಸಾಧ್ಯವಾದಷ್ಟು ನಮಗೇನು ಕಮಿಷನ್ ಕೊಡ್ತೀರಾ ಅದನ್ನು ಕೂಡ ನಿಮಗೆ ಸೇವ್ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಓನರ್ ಹತ್ರ ಬಾರ್ಗ್ಯಾನ್ ಮಾಡಿ ಏನು ನಮ್ಮ ಒಂದು ಕಮಿಷನ್ ಕೊಡ್ತೀರಾ ಅದ್ರ ತಕ್ಕನಾಗಿ ನಿಮಗೂ ಕೂಡ ಸೇವ್ ಆಗಬೇಕು. ಆ ಬೆಲೆಯಲ್ಲಿ ಉಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ. ದಯಮಾಡಿ ಹೆಚ್ಚಿನ ಮಾಹಿತಿಯಾಗಿ ಏನು ಸ್ಕ್ರೀನಲ್ಲಿ ಬರ್ತಾಯಿಲ್ಲ ನಂಬರ್ಗೆ ಕರೆ ಮಾಡಿ. ಖಂಡಿತ ನಿಮ್ಗೊಂದು ಒಳ್ಳೆ ಲ್ಯಾಂಡ್ ತೋರಿಸ್ತಾನೆ ನೋಡಿ. ಇದೇ ಕಾರ್ನರ್ ಪ್ರಾಪರ್ಟಿ, ಕಾರ್ನರ್ ರೋಡ್ ಹೇಳಿದ್ನಲ್ಲ, ಇದೇ ಟಾರ್ ರೋಡು. ರೋಡು ಕೂಡ ತುಂಬಾ ಚೆನ್ನಾಗಿದೆ, ಸುತ್ತ ಹಸಿರು. ಕಾರಣ ಒಂದೊಳ್ಳೆ ವಾಟರ್ ಬೆಲ್ಟ್ ಇದೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಯಾರು ಜಮೀನು ತಗೋಬೇಕು ಅಂತಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸನ್ನ ಬೆಳೆಸಿ. ಇವತ್ತರೆಗೂ ಬೆಳೆಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಿಮಗೆ ನಾವು ಚಿರಋಣಿ ಇದ್ದೀವಿ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಮೊಂದಿಗೆ ಈ ವಿಶ್ವಾಸ ಬಾಂಧವ್ಯ ಇದ್ದೇ ಇರುತ್ತೆ. ದಯಮಾಡಿ ನೇರ ವಿಸಿಟ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ನ ವಾಟ್ಸಪ್ ಮುಖಾಂತರ ದಯವಿಟ್ಟು ನನಗೆ ತಿಳಿಸಿ. ಬೇರೆ ಲ್ಯಾಂಡ್ಸ್ ಬೇಕಾದರೆ ಖಂಡಿತ ನಾವು ನಿಮಗೆ ಪ್ರಯತ್ನ ಮಾಡಿ ಮಾಡಿಕೊಡ್ತೇವೆ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.